ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು 3 ಬೆಳ್ಳುಳ್ಳಿನ ತಗೊಂಡು ಬೇಳೆ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಇಂಚಷ್ಟು ಉದ್ದದ್ದು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆನಂತರ ಅರ್ಧ ಈರುಳ್ಳಿ ದಪ್ಪದಿದ್ದು, ಅದಕ್ಕೆ ಅರ್ಧನ ಒಗ್ಗರಣೆಗೆ, ಅರ್ಧ ರುಬ್ಬಕ್ಕೆ ತಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಲವಂಗ, 1 ಸ್ಪೂನು ಗಸಗಸೆ, ಹಾಗೆ 2 ಚಕ್ಕೆನ ತಗೊಂಡಿದ್ದೀನಿ. ಇದು ಸಾಂಬಾರು ಪುಡಿ, ಅಂದರೆ ಮಸಾಲೆ ಸಾರು ಪುಡಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇದನ್ನೊಂದು 4 ಸ್ಪೂನಷ್ಟು, 3.5 ಸ್ಪೂನಷ್ಟು ತಗೊಂಡಿದ್ದೀನಿ. ನೋಡಿ, ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ರುಬ್ಕೊಂಡಿದ್ದೀನಿ. ಇದು ಚಿಕ್ಕ ಜಾರಾಗಿರೋದ್ರಿಂದ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ಒಟ್ಟಿಗೆ ಎಲ್ಲನೂ ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಇವಾಗ ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಗಸಗಸೆ ಮತ್ತು ಸಾಂಬಾರು ಪುಡಿನ ರುಬ್ಕೊಂಡಿದ್ದೀನಿ, ಮಸಾಲೆ ಸಾರು ಪುಡಿನ. ನೋಡಿ, 1-2 ಹುಳ್ಳಿಕಾಯಿ ತಗೊಂಡಿದ್ದೀನಿ. ಹಾಗೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಳು 1 ಬೌಲಷ್ಟು ನೆನೆಸಿರೋದು, 6ರಿಂದ 8 ಅವರ್ ನೆನೆಸಿರೋದು. ಈಗ ನಾನು ಕುಕ್ಕರ್ಗೆ 1-2 ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಇನ್ನರ್ಧ ಉಳಿದಿರೋ ಈರುಳ್ಳಿನ ಕಟ್ ಮಾಡಿ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡು ನೆನೆಸಿದಂಥ ಕಡಲೆಕಾಳು, ಹಾಗೆ 1-2 ಉದ್ದಿದ ಬದನೆಕಾಯಿ, ಹಾಗೆ ಹುರುಳಿಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಲೂಗೆಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಹೀರೆಕಾಯಿನೂ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. 3 ಟೊಮೊಟೊನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವು ಬೆಂದಾದ ನಂತರ ಟೊಮೊಟೊನ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡು ಹುರಿದು, ಇದು ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇದು ತಣ್ಣೀರು ಹಾಕೋದ್ರಿಂದ ಮಸಾಲೆ ಘಮ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಬಿಸಿ ನೀರನ್ನ ಹಾಕ್ಕೊಳ್ತೀನಿ. ಹಾಗೆ ಅಡುಗೆನೂ ಬೇಗ ರೆಡಿಯಾಗುತ್ತೆ. ನೋಡಿ, ಇದು ಸ್ವಲ್ಪ ಕುದಿಯುವಾಗ ಸಾಲ್ಟನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ನಾನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕುದಿಬೇಕಾದ್ರೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ನೆನೆಸಿರೋ ಕಾಳಾಗಿರೋದ್ರಿಂದ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತೆ. ಧನ್ಯವಾದ.